ನಮಸ್ಕಾರ ಸ್ನೇಹಿತರೆ ಲ್ಯಾಂಡ್ ಸರ್ವೇಯರ್ದು ಒಂದು ನ್ಯೂ ಅಪ್ಡೇಟ್ ಇದೆ. ಅಪ್ಲೈ ಮಾಡೋರು ಮಾಡ್ಬೋದು. ಡೀಟೇಲ್ ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಏನಾಗಿತ್ತು ನಿಮ್ಗೆ ಗೊತ್ತಿದೆ. ಶೈಕ್ಷಣಿಕ ವಿದ್ಯಾರ್ಥಿ ಏನಿತ್ತು, ಇಂಜಿನಿಯರಿಂಗ್ ನಲ್ಲಿ ಅಥವಾ ಟೆಕ್ನಾಲಜಿ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬಹುದು ಅಂತ ಇತ್ತು ಒಂದ್ ಕಡೆ. ಇನ್ನೊಂದ್ ಕಡೆ ಬಿ ಕ್ಲಾಸ್ ಅಲ್ಲಿ, ಇದು ಎ ಕ್ಲಾಸ್, ಇದು ನೋಟಿಫಿಕೇಶನ್ ಅಲ್ಲಿ ಹಾಕಿದ್ದು. ಬಿ ಕ್ಲಾಸ್ ಅಲ್ಲಿ ಕಾನೂನಡಿ ಸ್ಥಾಪಿತವಾದ ವಿಶ್ವವಿದ್ಯಾನಿಲಯದಿಂದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್, ಕೃಷಿ BSc ಅಂತಿತ್ತು. ಅಥವಾ AICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಪಡೆದಿರತಕ್ಕದ್ದು ಅಂತಿತ್ತು ಅಲ್ವಾ ಸರ್. ಆಮೇಲೆ ಏನ್ ಮಾಡಿದ್ರು, ಒಂದು ಅಮೆಂಡ್ಮೆಂಟ್ ಮಾಡಿದ್ರು 27/22/7 ಏನ್ ಮಾಡಿದ್ರು ಅಂದ್ರೆ, ಈಗ ಏನ್ ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ಬಿಲಿ, ಇದರಲ್ಲಿ ನೀವು ಕಾಂಬಿನೇಷನ್ ಅಂದ್ರೆ ಈಗ BSc ತಗೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. ಅದರಲ್ಲಿ ಏನಿವನ್ ಇದರ್ ನೀವು ಈಗ PCM ಅಥವಾ ಏನೋ ಒಂದು 3 ಕಾಂಬಿನೇಷನ್ ತಗೊಂಡಿರ್ತೀರಾ. ಅದ್ರಲ್ಲಿ ಈ ಒಂದು ಕೊಟ್ಟಿರ್ತಕ್ಕಂಥ ವಿಷಯಗಳಲ್ಲಿ ಯಾವ್ದಾರ ಒಂದು ತಗೊಂಡಿದ್ರು ಸಾಕು ಅನ್ನೋದನ್ನ ಹೇಳಿದ್ರು ಅಲ್ವಾ. ಒಂದ್ಸಲ ಅಮೆಂಡ್ಮೆಂಟ್ ಮಾಡಿದ್ರು. KA ಇಂದ ಏನ್ ಮಾಡಿದ್ರು, ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕೃಷಿ, ಈ ವಿಷಯಗಳಲ್ಲಿ ಯಾವ್ದಾದ್ರು ಒಂದು ವಿಷಯದಲ್ಲಿ BSc ಪದವಿಯನ್ನು ಪಡೆದಿರೋ ಅಭ್ಯರ್ಥಿಗಳು ಹುದ್ದೆಗೆ ಹಾಕ್ಬೋದು ಅಂತ, ಯಾವ್ದಾದ್ರು ಒಂದು ವಿಷಯದಲ್ಲಿ ಅಲ್ವಾ ಸರ್. ಈ ತರ ಮಾಡಿದ್ರು. ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಈ ಕೃಷಿ ಅಂತಕ್ಕಂಥದ್ದು ಇದೆಯಲ್ಲ, ಈ ಕೃಷಿ BSc ಅಂತಕ್ಕಂಥ ಪದವಿ ಅಂತ ಏನಿದೆ ಕೃಷಿಲಿ, ಅದನ್ನ ಅಮೆಂಡ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಪತ್ರದಲ್ಲಿ ಬಿಟ್ಟಿದ್ದಾರೆ. ಓಕೆ, ಕರ್ನಾಟಕ 4/8 ಬಿಟ್ಟಿದ್ದಾರೆ. ಏನಿದೆ ಅದು ನಾನು ಡೀಟೇಲ್ ಆಗಿ ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಕೃಷಿ ಅಂತಕ್ಕಂಥದ್ದು ನೋಡಿ, ಸಬ್ ಕ್ಲಾಸ್ ಬಿ ಇಲ್ಲಿ ನೋಡಿ. ಇನ್ನು ಕ್ವಾಲಿಫಿಕೇಶನ್ ಸಬ್ ಕ್ಲಾಸ್ ಬಿ ಅಲ್ವಾ ಸರ್. ಇಲ್ಲಿ ನೋಡಿ ಸಬ್ ಕ್ಲಾಸ್ ಬಿ ಇದೆ ನೋಡಿ ಕ್ವಾಲಿಫಿಕೇಶನ್ ಅಲ್ಲಿ ಅಲ್ವಾ ಸರ್. ಇಲ್ಲಿ ಕೃಷಿ ಅಂತಿದೆ ನೋಡಿ. ಈ ಕೃಷಿ ಅನ್ನೋ ಪದ ಜಸ್ಟ್ ಅಗ್ರಿಕಲ್ಚರ್ ಒಂದೇ ಅಲ್ಲ, ಇವಾಗ ನಿಮಗೆ ಅಗ್ರಿಕಲ್ಚರ್ ಅಂದ್ರೆ ಹಾರ್ಟಿಕಲ್ಚರ್, ಫಿಶರೀಸ್, ಫಾರೆಸ್ಟ್ರಿ ಅಂಡ್ ಸೆರಿಕಲ್ಚರ್ ಇಷ್ಟನ್ನು ಕೂಡ ಸೇರಿಸ್ತಾ ಇದ್ದಾರೆ. ಓಕೆ, ಅಂದ್ರೆ ಈಗ ನೀವು ಎಕ್ಸ್ಟ್ರಾ ಅಂದ್ರೆ ಕೃಷಿ ಅಂದ ತಕ್ಷಣ ಬರೀ ಇದೇ ಒಂದೇ ಅಲ್ಲ, BSc ನೀವು ಅಥವಾ ಇಂಜಿನಿಯರಿಂಗ್ ಅಲ್ಲಾದ್ರೂ ಆಗಿರ್ಬೋದು. ಓಕೆ, ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯಶಾಸ್ತ್ರ, ರೇಷ್ಮೆ ಇದನ್ನು ನೀವು ಗ್ರಾಜುಯೇಷನ್ ಮಾಡಿದ್ರು ಕೂಡ, ಅಂದ್ರೆ ಇಲ್ಲಿ ಕೃಷಿ ಅಂದ ತಕ್ಷಣ ಇದೊಂದೇ ಅಲ್ಲ, ಅಗ್ರಿಕಲ್ಚರ್ ಒಂದೇ ಅಲ್ಲ, ಅಗ್ರಿಕಲ್ಚರ್ ಅಲೈಡ್ ಸೆಕ್ಟರ್ಸ್ ಅಂತ ಏನ್ ಕರಿತೀವಿ. ಹಾರ್ಟಿಕಲ್ಚರ್ ಮಾಡಿರೋರು ಕೂಡ BSc ಅಪ್ಲೈ ಮಾಡ್ಬೋದು. ಮೀನುಗಾರಿಕೆ ಫಿಶರಿ ಮಾಡಿರೋರು ಅಪ್ಲೈ ಮಾಡ್ಬೋದು. ಫಾರೆಸ್ಟ್ರಿ ಮಾಡಿರೋರು ಅಪ್ಲೈ ಮಾಡ್ಬೋದು. ಸೆರಿಕಲ್ಚರ್ ಇದನ್ನು ಮಾಡಿರೋರು ಕೂಡ ಅಪ್ಲೈ ಮಾಡಬಹುದು. ಈಗ ಇದನ್ನ ಮಾಡಿದ್ದಾರೆ. KE ಇನ್ನು ಇದ್ರ ಬಗ್ಗೆ ಅಮೆಂಡ್ ಮಾಡಿಲ್ಲ. ಯಾಕಂದ್ರೆ ಇದು ಕರ್ನಾಟಕ ಸರ್ಕಾರ ಮಾಡಿದ್ರೆ ಅಮೆಂಡ್ ಮಾಡುತ್ತೆ, ಇವತ್ತಿಲ್ಲ ನಾಳೆ ಅಮೆಂಡ್ ಮಾಡುತ್ತೆ. ಓಕೆ, KE ಈ ತರ ಒಂದು ಅಮೆಂಡ್ ಮಾಡಿ ನಿಮಗೆ ಒಂದು ನೋಡಿ ಪ್ರಕಟಣೆ ಕೊಡಿಸುತ್ತೆ. ಸರ್ ಇದು ಲಾಸ್ಟ್ ಡೇಟ್ ಯಾವಾಗ? ಅವ್ರು ಅಮೆಂಡ್ ಮಾಡದೇ ಇರಲಿ, ನಿಮ್ಗೆ ಅಪ್ಲೈ ಮಾಡೋರು ಹೋಗಿ ಅಪ್ಲೈ ಮಾಡಿ. ಈಗ ಆಲ್ರೆಡಿ ಇನ್ನ ಒಂದು 4-5 ಡೇಸ್ ಇರಬೇಕು ನಿಮ್ಗೆ, ಅಥವಾ 3 ಡೇಸ್ ಇರಬೇಕು. 7-8 ಇಸ್ ದ ಲಾಸ್ಟ್ ಡೇಟ್ ಇದೆ. ಓಕೆ, ಅಪ್ಲಿಕೇಶನ್ ಹಾಕಕ್ಕೆ 7-8 ಅಂದ್ರೆ ನಮ್ಗೆ ಆಗಸ್ಟ್ 7 ಅಂದ್ರೆ ಇನ್ನೊಂದು 2 ಡೇಸ್ ಏನೋ, ಇವತ್ತು ಸೇರಿದ್ರೆ 3 ಡೇಸ್ ಆಗ್ಬೋದು. 3 ಡೇಸ್ ಅನ್ನೋ ಟೈಮ್ ಇದೆ. ಓಕೆ, ಮೋಸ್ಟ್ ಪ್ರಾಬಬ್ಲಿ ಈ ಅಮೆಂಡ್ಮೆಂಟ್ ನ ಇವರು KE ಇಂದ ಅಪ್ಡೇಟ್ ಮಾಡಿದ್ರೆ ಇವತ್ತು ಅಥವಾ ನಾಳೆಯಲ್ಲಿ KE ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರೆ ದಿಸ್ ಲಾಸ್ಟ್ ಡೇಟ್ ಮೇ ಎಕ್ಸ್ಟೆಂಡ್. ಓಕೆ, ಲಾಸ್ಟ್ ಡೇಟ್ ಬಗ್ಗೆ ಮಾತಾಡ್ತೀನಿ ನಾನು. ಓಕೆ, ವಿಡಿಯೋದಲ್ಲಿ ಮಾತಾಡ್ತೀನಿ, ಈ ವಿಡಿಯೋ ಎಂಡಲ್ಲಿ ಮಾತಾಡ್ತೀನಿ ಲಾಸ್ಟ್ ಡೇಟ್ ಬಗ್ಗೆ. ಈಗ ಟೈಮ್ ಇದೆ. ಈಗ ಆಸ್ ಪರ್ ಸರ್ಕಾರದ ಒಂದು ರಾಜ್ಯಪತ್ರದ ಪ್ರಕಾರ ದಿಸ್ ಇಸ್ ಕನ್ಸಿಡರ್ಡ್ ಶೆಲ್ ಬಿ ಇನ್ಸರ್ಟೆಡ್ ಅಂತಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ಡೇಟ್ ನ, ಯಾಕಂದ್ರೆ 2-3 ದಿನದಲ್ಲಿ ತುಂಬಾ ಜನಕ್ಕೆ ಗೊತ್ತಾಗಲ್ಲ ಅಂತೇಳಿ 1 ವಾರ ಅಥವಾ 15 ದಿನ ಎಕ್ಸ್ಟೆಂಡ್ ಮಾಡುವಂತ ಚಾನ್ಸಸ್ ಇರುತ್ತೆ KE ಕಡೆಯಿಂದ. ಓಕೆ, ಈಗ ಇನ್ನೂ ಟೈಮ್ ಇದೆ. ಅಪ್ಲೈ ಮಾಡೋರು ಈ ಒಂದು ಕ್ವಾಲಿಫಿಕೇಶನ್ ಅಪ್ಲೈ ಮಾಡಬಹುದು. ಇನ್ನು ನಿಮಗೆ ಗೊತ್ತಿದೆ, ಈ ಎಲ್ಲಾ ಕ್ವಾಲಿಫಿಕೇಶನ್ ಇದ್ರು ನಿಮಗೆ ಪ್ರಶ್ನೆ ಪತ್ರಿಕೆ ಸೇಮ್, ಪೇಪರ್ 1, ಪೇಪರ್ 2 ನಿಮಗೆ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ 2 ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಗೊತ್ತಿದೆ, ಈಗ ಹೊಸ ಸಿಲೆಬಸ್ ಆಡ್ ಮಾಡಿದ್ದಾನೆ KE ಇಂದ, ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ. ಅದಕ್ಕೆ 20% ವೇಜೇಜ್, 20% ವೇಟೇಜ್ ಕೊಟ್ಟಿದ್ದಾನೆ. ಫಿಸಿಕ್ಸ್ಗೆ 10, ಜಿಯೋಗ್ರಫಿಗೆ 10, ಮ್ಯಾಥಮೆಟಿಕ್ಸ್ 40%. ಸರ್ ಫ್ರೀ ವಿಡಿಯೋ ಸರಣಿ, ನಿಮಗೆ ಫ್ರೀ ವಿಡಿಯೋ ಕೋರ್ಸ್ ನಮ್ಮ ಪ್ಲೇಲಿಸ್ಟ್ ಹೋಗ್ಬಿಟ್ರೆ ನಿಮಗೆ ಲ್ಯಾಂಡ್ ಸರ್ವೆ ಪೇಪರ್ 2 ಹೋದ್ರೆ ಫಿಸಿಕ್ಸ್, ಜಿಯೋಗ್ರಫಿ ಆಲ್ಮೋಸ್ಟ್ ಮುಗ್ದೋಗಿದೆ. ವಿಡಿಯೋ ಸರಣಿ ಕಂಪ್ಲೀಟ್ ಸಿಲೆಬಸ್. ಇನ್ನೊಂದೇನೋ ಚಾಪ್ಟರ್ ಫಿಸಿಕ್ಸ್ ಉಳಿದಿದೆ ಲೈಟ್ ಅಂತ, ಅದನ್ನು ಮಾಡ್ಬಿಡ್ತೀವಿ. ಅಂಡ್ ಆಲ್ಸೋ ವಿ ಹ್ಯಾವ್ ಸ್ಟಾರ್ಟೆಡ್ ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್. ಆಲ್ರೆಡಿ 2 ವಿಡಿಯೋಗಳು ಆಗ್ಬಿಟ್ಟಿದೆ. ಸೊ ವಿಡಿಯೋ ಫ್ರೀ ಆಗಿ ನಮ್ಮ ಸರಣಿ ನಿಮಗೆ ನಮ್ಮ ಚಾನಲ್ ಸಿಗುತ್ತೆ. PDF ಬೇಕು ಅಂದ್ರೆ ನೋಡಿ, ಇದೆರಡು ಫಿಸಿಕ್ಸ್, ಜಿಯೋಗ್ರಫಿ ಸೇರಿ ನಿಮಗೆ 200 rupees ಆಗುತ್ತೆ. ಓಕೆ, ಕಂಪ್ಲೀಟ್ ಸಿಲೆಬಸ್ ಆಸ್ ಪರ್ ದ KE ಸಿಲೆಬಸ್. ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಇದು ಅಷ್ಟೇ ಕಂಪ್ಲೀಟ್ ನಿಮಗೆ 200 rupees ಆಗುತ್ತೆ. ಸಿಲೆಬಸ್ ಪ್ರಕಾರ ಪ್ರಿಪೇರ್ ಆಲ್ರೆಡಿ ಆಗಿದೆ. ನಾವು ಆಲ್ರೆಡಿ ವಿಡಿಯೋ ಕೂಡ 2 ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ.
ನಾವು ಜಸ್ಟ್ PDF ಮಾತ್ರ ಚಾರ್ಜ್ ಮಾಡ್ತಾ ಇದೀವಿ. ಓಕೆ, ಇದು ನಿಮಗೆ ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಪದೇ ಪದೇ ಹೇಳ್ತಾ ಇದೀನಿ ನೋಡಿ. ಮೊದಲು PUC ಇತ್ತು KPSC ಅಂದಾಗ, ಈಗ ಬೇರೆ ಚೇಂಜ್ ಮಾಡಿರೋದ್ರಿಂದ ಇದು ನಾವು ಕನ್ನಡದಲ್ಲಿ ಮಾಡ್ಬಿಟ್ಟಿದೀವಿ. ಕನ್ನಡದಲ್ಲಿದೆ 80%, 20% ಇಂಗ್ಲಿಷಲ್ಲಿದೆ ಈ ನೋಟ್ಸ್. ಓಕೆ, ಇಂಗ್ಲಿಷಲ್ಲಿದೆ. ಎಲ್ಲಿ ಟೆಕ್ನಿಕಲ್ ಟರ್ಮ್ ಇದೆ ಅಲ್ಲಿ ಇಂಗ್ಲಿಷಲ್ಲಿದೆ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ಸರಣಿ ಫ್ರೀಯಾಗಿ ನಮ್ಮಲ್ಲಿ ಕಂಪ್ಲೀಟ್ ವಿಡಿಯೋಗಳು ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ, ಫ್ರೀಯಾಗಿ ನೋಡ್ಕೋಬಹುದು. ನೀವು ಇದನ್ನ ನೋಟ್ಸ್ ತಗೊಂಡು ಓದ್ಕೋಬಹುದು. ಇನ್ನು ಮಾಡರ್ನ್ ಮೆಥಡ್ ಸರ್ವಿಂಗ್ ಕಂಪ್ಲೀಟ್ ಇಂಗ್ಲಿಷ್ ಅಲ್ಲಿ ಸಿಗುತ್ತೆ ನಿಮಗೆ, ಇಂಗ್ಲಿಷಲ್ಲಿ. ಓಕೆ, ಅಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದು ರೆಡಿ ಆಗ್ತಾ ಇದೆ ಸ್ನೇಹಿತರೆ, ಆಲ್ಮೋಸ್ಟ್ ಅರ್ಧ ಆಗಿದೆ. ಲಾಸ್ಟ್ ಒಂದು ಟಾಪಿಕ್ ಕೊನೆಯಲ್ಲಿರೋದು, ಸ್ವಲ್ಪ ನಮಗೆ ರಿಸೋರ್ಸಸ್ ಸಿಗ್ತಲ್ಲ, ಟೆಕ್ನಿಕಲ್ ಪರ್ಸನ್ ಸಿಗ್ತಲ್ಲ, ಅದಕ್ಕೆ ಅದೊಂದು ಸ್ವಲ್ಪ ಹೋಲ್ಡ್ ಇದೆ. ಬಟ್ ಮೀನ್ ವೈಲ್ ನೋಡ, ಇನ್ನು ಟೈಮ್ ಇರೋದ್ರಿಂದ ಮುಂದೆ ಕೊಡ್ತೀವಿ ಅದನ್ನು ಕೂಡ. ಮ್ಯಾಥಮೆಟಿಕ್ಸ್ ನಾವು ಆಲ್ರೆಡಿ ಹೇಳಿದ್ದೀವಿ ನಿಮಗೆ, ಮ್ಯಾಥಮೆಟಿಕ್ಸ್ ನಾವು ಮಾಡಲ್ಲ. ಈ 4 ಸಬ್ಜೆಕ್ಟ್ಸ್ ನಿಮಗೆ ಪೇಪರ್ 2ಗೆ ನಮ್ಮಲ್ಲಿ ಸಿಗುತ್ತೆ. ಕಂಪ್ಯೂಟರ್ ಅಪ್ಲಿಕೇಶನ್ ವಿ ವಿಲ್ ಅಪ್ಡೇಟ್ ಯು. ಓಕೆ, ಅಟ್ಲೀಸ್ಟ್ ವಿಡಿಯೋ ಸರಣಿಗಳ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಓಕೆ, ನೋಟ್ಸ್ ನ ಆಮೇಲೆ ಬೇಕಾದ್ರೆ ಕೊಡೋಣ, ವಿಡಿಯೋ ಸರಣಿಗಳನ್ನಾರು ಸ್ಟಾರ್ಟ್ ಮಾಡ್ಬೇಕಾದ್ರೆ. ಓಕೆ ಸರ್, ಇದು ವೆರಿ ಇಂಪಾರ್ಟೆಂಟ್. ಇನ್ನು ಇದು ತಗೊಳ್ಳೋದು ಹೆಂಗೆ ಸರ್? ನಿಮಗೆ PDF ಬೇಕು ಅಂದ್ರೆ ವಿಡಿಯೋ ಸರಣಿ ಫ್ರೀ ಆಗಿದೆ ನಮ್ಮ ಯೂಟ್ಯೂಬ್ ಅಲ್ಲಿ, ನಾನು ಆಲ್ರೆಡಿ ಹೇಳ್ತೀನಿ. PDF ಬೇಕು ಅಂದ್ರೆ ಕಂಪ್ಲೀಟ್ ಇಲ್ಲಿ ನಿಮಗೆ ಚಾಪ್ಟರ್ ವೈಸ್ ನಿಮಗೆ ಏನಿದೆ ಥಿಯರಿ ಪ್ಲಸ್ MCQs ಇರುತ್ತೆ. ಫಿಸಿಕ್ಸ್ ಅಂಡ್ ಜಿಯೋಗ್ರಫಿ ಒಂದು ಸಿಂಗಲ್ PDF 200 rupees. ಲ್ಯಾಂಡ್ ಸರ್ವೇರ್ ಮಾಡರ್ನ್ ಮೆಥಡ್ ಆಫ್ ಸರ್ವಿಂಗ್ ಚಾಪ್ಟರ್ ವೈಸ್ ಮತ್ತೆ ಥಿಯರಿ ಮತ್ತೆ MCQs ಇರುತ್ತೆ. ಓಕೆ, ಕಂಪ್ಲೀಟ್ ಸಿಲೆಬಸ್ ಕವರ್. ಓಕೆ, ಸೊ ಇದನ್ನ ಪರ್ PDF 200 rupees ಇರುತ್ತೆ. ನಿಮ್ಮ ಗೂಗಲ್ ಪೇ ಅಥವಾ GPay ಅಥವಾ ಯಾವುದೋ ಒಂದು ಇರೋದು ಹೋಗಿ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇರುತ್ತೆ. ಆ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕೌಂಟ್ ನಂಬರ್ಗೆ ನೀವು ಹಾಕಿ ಟ್ರಾನ್ಸ್ಫರ್ ಮಾಡಿ. ನಮ್ಮ ವಾಟ್ಸ್ಆಪ್ ನಂಬರ್ ಅಥವಾ ಇಮೇಲ್ ಐಡಿಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಿಮ್ಮ ಇಮೇಲ್ ಐಡಿಗೆ ನಾವು PDF ಕಳಿಸ್ಕೊಟ್ಬಿಡ್ತೀವಿ ತಕ್ಷಣ. ಓಕೆ ಫೈನ್ ಸರ್, ಇದು ಪೇಪರ್ 2 ಬಗ್ಗೆ ಆಯ್ತು. ಪೇಪರ್ 1 ಬಗ್ಗೆ ನಾನು ಹೇಳೋದಾದ್ರೆ, ಯಾಕೆ ಅಂತಂದ್ರೆ ಸರ್, ಪೇಪರ್ 1 ಆಸ್ ಯೂಶುವಲ್ ಎಲ್ಲ ಎಕ್ಸಾಮ್, ಇದು ಗ್ರೂಪ್ C ಎಕ್ಸಾಮ್, ನಿಮ್ಗೆ ಗೊತ್ತಿರಲಿ, ಇದು ಗ್ರೂಪ್ C ಎಕ್ಸಾಮ್, ಎಲ್ಲ ಎಕ್ಸಾಮ್ ಅಲ್ಲಿ ಇದೆ ಅದೇ ಸಿಲೆಬಸ್. ಬಟ್ ಇಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್, ನೀವು ಲ್ಯಾಂಡ್ ಸರ್ವೇರ್ ಗ್ರಾಮೀಣದಲ್ಲಿ ಹೆಚ್ಚು ಕೆಲಸ ಮಾಡಬೇಕು ಅಲ್ವಾ ಸರ್, ಮತ್ತೆ ಬೇರೆ ಬೇರೆ ಕಡೆ ಮಾಡಬೇಕು. ಸೊ ನಿಮಗೆ ಗ್ರಾಮೀಣ ಸಹಕಾರ, ಕೋಪರೇಟಿವ್, ಪಂಚಾಯತ್ ರಾಜ್ ವೆರಿ ಇಂಪಾರ್ಟೆಂಟ್, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಕೋಪರೇಟಿವ್. ಓಕೆ, ಮತ್ತೆ ಪರಿಸರ ಸಂಬಂಧ, ಈ ಪ್ರಶ್ನೆಗಳು ಕೇಳ್ತಾರೆ ಪೇಪರ್ 1 ಬಗ್ಗೆ ಮಾತಾಡಿದ್ರೆ. ನಮ್ಮಲ್ಲಿ ಇದು ಕೂಡ ಇದೆ. ನೀವೇನು ಮಾಡ್ಬೇಕಲ್ಲ ಸರ್, ಪೇಪರ್ 1ಗೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಿದ್ದ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ PDF ತಗೊಂಡ್ಬಿಟ್ರೆ ಇದೆ. ಇದು ಕೂಡ 200 ಆಲ್ರೆಡಿ ಹೇಳಿದೀನಿ ಹೆಂಗ್ ತಗೋಬೇಕು ಅಂತ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಅಕೌಂಟ್ ಡೀಟೇಲ್, ವಾಟ್ಸ್ಆಪ್ ನಂಬರ್ ಮತ್ತೆ ಇಮೇಲ್ ID ಇರುತ್ತೆ, ನೀವು ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಬೇಕಾದ್ರೆ ಭೂಸುಧಾರಣೆ ಬೇಕು ಅಂತ ತಗೊಳ್ಳಿ, ಇದು ಜಸ್ಟ್ 99 rupees 100 rupees ಆಗುತ್ತೆ ಅಷ್ಟೇ. ಬೇಕಂದ್ರೆ ತಗೊಳ್ಳಿ, ಯಾಕಂದ್ರೆ ಕೇಳುವಂತ ಚಾನ್ಸಸ್ ಇರುತ್ತೆ, ಕೇಳದೇ ಇರ್ಬೋದು. ಬಟ್ ಗ್ರಾಮೀಣಾಭಿವೃದ್ಧಿ ಇಸ್ ವೆರಿ ಇಂಪಾರ್ಟೆಂಟ್, ಪಂಚಾಯತ್ ರಾಜ್ ಅಂಡ್ ಸಹಕಾರ. ಓಕೆ, ಅಂಡ್ ಇನ್ನು ಅದರ್ ಸಬ್ಜೆಕ್ಟ್ಸ್ ಏನ್ ಮಾಡೋದು ಸರ್? ಏನು ಮಾಡಬೇಡಿ ಸರ್, ನಮ್ಮ ಪ್ಲೇ ಲಿಸ್ಟ್ ಇದೆ GKದು. ಓಕೆ, 1 or 2 months ಇರೋದು. ಸುಮ್ಮನೆ ಹೋಗಿ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಟೆಸ್ಟ್ ಸೀರೀಸ್ ಅಂತ ಕರೀತಾರೆ, ಸುಮ್ಮನೆ ಹೋಗಿ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, PC, VAO ಸುಮ್ಮನೆ ಕ್ವಾಲಿಟಿ ಇರಲ್ಲ. ನಿಮ್ಗೆ ಒಂದು ಹೇಳೋದೊಂದು ಕೊಡೋದೊಂದು ಆಗ್ಬಾರ್ದು ಅವರು. ಓಕೆ, ಅದನ್ನ ತೆಗೆದು ಬೇರೆ ನೇಮ್ ಚೇಂಜ್ ಮಾಡ್ಬಿಟ್ಟು ಅದೇ ಟೆಸ್ಟ್ ನ ನಿಮಗೆ ಇದು ಲ್ಯಾಂಡ್ ಸರ್ವೇರ್ಗೆ ಅಂತ ಕೊಡ್ತಾರೆ, KSಗೆ ಅಂತ ಕೊಡ್ತಾರೆ. ಸರ್ ಬೇರೆ ಬೇರೆ ಎಕ್ಸಾಮು, ಬೇರೆ ಬೇರೆ ಒಂದು KS KPSC ಮಾಡ್ತಾ ಇದೆ. ಓಕೆ, ನಾನು ಹೇಳ್ತಾ ಇರೋದು. ಸೊ ಬೇರೆ ಬೇರೆ ರೀತಿ ಇರುತ್ತೆ. ಸೊ ಯು ಶುಡ್ ಬಿ ಅವೇರ್. ಇವಾಗ ಸ್ವಲ್ಪ ಹಾವಳಿ ಜಾಸ್ತಿ ಆಗಿದೆ, ಸೊ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಅಂಡ್ ಪೇಪರ್ 1 ನಮ್ದು ಏನಿದೆ 500 GK ಸೀರೀಸ್ ಅಂತ, ಇದನ್ನು ರೆಫರ್ ಮಾಡಿ. ಪೇಪರ್ 1 ವೆರಿ ಇಂಪಾರ್ಟೆಂಟ್, ವಿತ್ ಕರೆಂಟ್ ಅಫೇರ್ಸ್, GK, ಸ್ಟ್ಯಾಟಿಕ್ ಪೋರ್ಷನ್, ಪ್ರೀವಿಯಸ್ ಇಯರ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನಾವಿಲ್ಲಿ ಮಾಡಿರೋದು ವಿತ್ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ, ಮತ್ತೆ ಕಾಮನ್ ಸೆನ್ಸ್ ಇಂದ, ಆಪ್ಷನ್ ಮೆಥಡ್ ಅಲ್ಲಿ ಹೆಂಗೆ ಸಾಲ್ವ್ ಮಾಡ್ಬೇಕು ಕ್ವಶನ್ಸ್ಗಳು, ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ಅದನ್ನೆಲ್ಲ ಡೀಟೇಲ್ ಆಗಿ ನಾವು ಮಾಡಿದೀವಿ. ಅಂಡ್ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಎನ್ವೈರನ್ಮೆಂಟಲ್ ಕರೆಂಟ್ ಅಫೇರ್ ಅಲ್ಲಿ ನಾವು ಅಪ್ಡೇಟ್ ಆಗಿರುತ್ತೆ. ಸ್ಟ್ಯಾಟಿಕ್ 2021 ತನಕ ಬೇರೆ ಬೇರೆ ಸಬ್ಮಿಟ್ಸ್ ಗಳು ಏನಾಗಿದೆ ಒಂದೇ ವಿಡಿಯೋದಲ್ಲಿದೆ. ಓಕೆ, ಇದ್ರ PDF ಕೂಡ ನಾವು ಟೆಲಿಗ್ರಾಮ್ ಅಲ್ಲಿ ಫ್ರೀ ಆಗಿ ಕೊಟ್ಟಿದ್ದೀವಿ. ವಿಡಿಯೋ ಬೇಕು ಅಂದ್ರೆ ಆ ಲಿಂಕ್, ಇವೆಲ್ಲ ಲಿಂಕ್ಗಳು ಕೊಡ್ತೇನೆ. ಮತ್ತೆ ಬಡ್ಜೆಟ್ ಇಸ್ ವೆರಿ ಇಂಪಾರ್ಟೆಂಟ್, GK, ಯಾಕಂದ್ರೆ ಬಡ್ಜೆಟ್ ರಿಲೇಟೆಡ್, ಸರ್ವೆ ರಿಲೇಟೆಡ್ ಕೇಳ್ತಾನೆ. ನಮ್ಮ ಸಪರೇಟ್ ನಿಮಗೆ ಬಡ್ಜೆಟ್ ರಿಲೇಟೆಡ್ ಮತ್ತೆ ಸರ್ವೆ ರಿಲೇಟೆಡ್ ನಿಮಗೆ ವಿಡಿಯೋ ಪ್ಲೇ ಲಿಸ್ಟ್ ಇದೆ, ಸೆಂಟ್ರಲ್ದು, ಸ್ಟೇಟ್ದು. ಓಕೆ, ಅದನ್ನು ತಗೋಬಹುದು ಬೇಕಂತಂದ್ರೆ. ಮತ್ತೆ ಕರೆಂಟ್ ಅಫೇರ್ಸ್ ನಾವು ಯೂಶುವಲಿ ನಮ್ದು ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅದನ್ನು ನೀವು ಫಾಲೋ ಮಾಡ್ಕೋಬಹುದು. ಇನ್ನು ಎಕ್ಸಾಮ್ಸ್ ನಿಮ್ಗೆ ಯಾವಾಗಿರೋದು ನೋಡಿ, ಎಕ್ಸಾಮ್ಸ್ ನಿಮ್ಗೆ ಡೇಟು 3/10, 4/10 ನಾನ್ ಹೈದರಾಬಾದ್ ಕರ್ನಾಟಕ ಅಂಡ್ ಹೈದರಾಬಾದ್ ಕರ್ನಾಟಕ 24/10 ಟೈಮ್ ಇದೆ. ಬಟ್ ಇನ್ನು ನಿಮಗೆ ಎಷ್ಟು ಟೈಮ್ ಇದೆ? 2 ತಿಂಗಳು ಟೈಮ್ ಇದೆ. ಬಟ್ ಇವಾಗ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದೇನಾರು ಅಕಸ್ಮಾತ್ ಏನಾರು ಎಕ್ಸ್ಟೆಂಡ್ ಮಾಡಿದ್ರೆ, ಮಾಡಬೇಕು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಈಗ ಅಪ್ಡೇಟ್ ಆಗಿರೋದ್ರಿಂದ ಎಲ್ಲರೂ ಅಪ್ಲೈ ಮಾಡಬಹುದು, ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ಅವರು ಅಂತ ಅಪ್ಲೈ ಮಾಡೋದನ್ನ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ಅವರು
ಏನು 1 ವೀಕು ಅಥವಾ ಒಂದು 10 ಡೇಸ್ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರೇನಾದ್ರು 15 to 20 ಡೇಸ್ 1 ಮಂತ್ ಏನಾದ್ರು ಎಕ್ಸ್ಟೆಂಡ್ ಮಾಡಿದ್ರೆ ಆಗ ಈ ಒಂದು ಎಕ್ಸಾಮ್ ಡೇಟ್ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಚಾನ್ಸಸ್ ಇರುತ್ತೆ, ಬಟ್ ಗೊತ್ತಿಲ್ಲ ಇವರು ಈ ಅಪ್ಲೈ ಮಾಡೋ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದು ಅದೇ ಗೊತ್ತಿಲ್ಲ ಇನ್ನು ನಮಗೆ. ಬಟ್ ಸರ್ಕಾರದಿಂದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಹೊರಡಿಸಲಾಗಿದೆ. KE ಅವರು ಇದನ್ನ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡದೇ ಇರಲಿ 2 to 3 ಡೇಸ್ ಇನ್ನೂ ನೀವು ಅಪ್ಲೈ ಮಾಡಕ್ಕೆ ಟೈಮ್ ಇದೆ. ಅಪ್ಲೈ ಮಾಡೋರು ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಎನಿ ಇನ್ಫಾರ್ಮೇಶನ್ಸ್ ನಾವು ಅಪ್ಡೇಟ್ ಆಗ್ತಾ ಇದ್ರೆ KE ಇಂದ ಏನಾದ್ರು ಪತ್ರಿಕಾ ಪ್ರಕಟಣೆ ಬಂದ್ರೆ, ಸೊ ಏನಾದ್ರು ಡೀಟೇಲ್ಸ್ ಬಂದ್ರೆ ನಮ್ಮ ಟೆಲಿಗ್ರಾಮ್ ಅಂತ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ನಮಸ್ಕಾರ. ಎಲ್ಲ ಡೀಟೇಲ್ಸ್ಗಳು PDF ಬೇಕು ಅಂದ್ರೆ ಎಲ್ಲೂ ಆಗ್ಬಿಡಿ ಸ್ನೇಹಿತರೆ. ಲ್ಯಾಂಡ್ ಸೇವರ್ ಪೇಪರ್ ಟುಗೆ ಮ್ಯಾಥಮೆಟಿಕ್ಸ್ ಬಿಟ್ಟು ಇನ್ನೆಲ್ಲ ನಿಮಗೆ ಆರಾಮಾಗಿ ನಮ್ಮದ ವಿಡಿಯೋ ಇದರಲ್ಲಿ ಸಿಗುತ್ತೆ. ಚಾನಲ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.